ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಯಾವಾಗ ಒಬ್ಬರಿನ್ನೊಬ್ಬರಿಗೆ ಸಿಹಿಯನ್ನು ತಿನ್ನಿಸುತ್ತೀರಿ, ಅದರಲ್ಲಿ ಮುಖ ಸ್ವಲ್ಪ ಸಮಯಕ್ಕಾಗಿ ಸಿಹಿಯಾಗುತ್ತದೆ, ಆದರೆ ಸ್ವಯಂ ಮಧುರರಾಗಿ ಮುಖದಲ್ಲಿ ಸದಾ ಮಧುರ ಮಾತುಗಳಿರಲಿ. ಹೇಗೆ ಸಿಹಿಯನ್ನು ತಿನ್ನುವುದು ಮತ್ತು ತಿನ್ನಿಸುವುದರಿಂದ ಖುಷಿಯಾಗುತ್ತೀರಿ, ಅದೇ ರೀತಿ ಮಧುರ ಮಾತು ಸ್ವಯಂವನ್ನು ಖುಷಿಪಡಿಸುತ್ತಾರೆ, ಅನ್ಯರನ್ನು ಖುಷಿಪಡಿಸುತ್ತಾರೆ. ಇದರಿಂದ ಸದಾ ಸರ್ವರ ಮುಖ ಮಧುರರನ್ನಾಗಿ ಮಾಡುತ್ತಿರುತ್ತೀರಿ. ಸದಾ ಮಧುರ ದೃಷ್ಟಿ, ಮಧುರ ಮಾತು, ಮಧುರ ಕರ್ಮವಿರಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.